ಆ ದುರ್ವ್ಯಾಸ ಮುನಿಯು ಹೇಳಿಕೊಟ್ಟ ಮಂತ್ರ ಸುಳ್ಳು ನಿಜವೋ ತಿಳಿದುಕೊಳ್ಳಬೇಕೆಂದು ಸಂಧ್ಯಾ ಸಮಯದಲ್ಲಿ ನದಿಗೆ ಹೋದೆನು. ಆಗ ಸೂರ್ಯನ ಮಂತ್ರವನ್ನೇ ಜಪಿಸಿದೆನು. ಆಗ ತಕ್ಷಣವೇ ನನಗೆ ಗರ್ಭೋತ್ಪತ್ತಿ ಆಯಿತು. ಆ ಪಂಚಪಾಂಡವರ ಜನನೇ ಸಾರದಿ ಶರಣಿ ನದಿ ದಂಡೆಗೆ ಹೋದ ಸಮಯದಲ್ಲಿ ಏನಾಗಿರುವುದು ಮಾತೆ? ನದಿ ದಂಡಿಯ ಸಮಯದಲ್ಲಿ ಹೋಗಿ ಏನೋ ಒಂದು ಚಿಕ್ಕ ತಪ್ಪನ್ನು ಮಾಡಿದೆ. ಏನು ಮಾಡಿರುವ ಮಾತೆ? ದುರ್ವ್ಯಾಸ ಮುನಿಯು ಹೇಳಿಕೊಟ್ಟ ಮಂತ್ರ ಸುಳ್ಳಿರಬಹುದು ಎಂದು ತಿಳಿದು ಸೂರ್ಯನ ಮಂತ್ರವನ್ನು ಜಪಿಸಿದೆನು. ತಕ್ಷಣವೇ ನನಗೆ ಗರ್ಭೋತ್ಪತ್ತಿ ಆಯಿತು. ಎಂತ ಘನ ಕಾರ್ಯವನ್ನು ಮಾಡಿದ್ದೀ ಜನರೇ? ಅಯ್ಯೋ, ಚಿಕ್ಕವಳಿರುವಾಗ ಮಾಡಿದ ತಪ್ಪು ಕಂದ. ಅಮ್ಮಯ್ಯ, ಆದರೆ ಗಂಡನಿಲ್ಲದೆ ಕುಂತಿ ಮಗನನ್ನು ಹೇಗೆ ಅಡೆದಳು ಎಂದು ಜನರ ಅಪವಾದಕ್ಕೆ ಗುರಿಯಾಗಬೇಕಿತ್ತು. ಹೌದೇನು ಮಾತೆ? ಆದ ಕಾರಣ ಚಿಕ್ಕ ಕೂಸಿದ್ದ ನಿನ್ನನ್ನು ನದಿಗೆ ಒಗೆದು ಬಂದು ಬಿಟ್ಟೆನು ನಾನು. ಅಮ್ಮಯ್ಯ, ಕೂಸಿದ್ದಾಗ ಒಗೆದ ನಿನ್ನನ್ನು ಬೆಳೆದು ದೊಡ್ಡವನಾದ ಮೇಲೆ ನೋಡಿದೆನು. ಹೌದೇನು ಮಾತೆ? ಜನರೇ, ನೀನು ನನ್ನ 6ನೆಯ ಮಗನು. ಹೌದೇನು ಮಾತೆ? ಧರ್ಮರಾಯನಿಗಿಂತಲೂ ಹಿರಿಯ ಮಗನು. ಹೌದೇನು ಮಾತೆ? ಆ ಪಂಚಪಾಂಡವರ 5 ಮಂದಿ ನನಗೆ ತಮ್ಮಂದಿರಾಗಬೇಕೆ ಮಾತೆ? ಹೌದು ಕರ್ಣ. ಅದಕ್ಕಾಗಿ ಚಿಕ್ಕ ಕೂಸಿದ್ದಾಗ ಮಾಡಿದ ತಪ್ಪಿಗೆ ಬಂದು ಕೇಳಿದೆನು ಕಂದ. ನಿನ್ನನ್ನು ನೋಡಿ ಆಯ್ತು ಮನಕ್ಕಾನಂದ. ಇಂದಿಗೂ ಧನ್ಯನಾದನು ಧನ್ಯನಾದನು ಧನ್ಯನಾದನು. ಹಡದ ತಾಯಿಯ ದರ್ಶನವಾಯಿತು. ನಮೋ ನಮೋ ತಾಯಿ, ನಿನ್ನ ಪಾದಕ್ಕೆ ವಂದಿಸುವನು. ಐಶ್ವರ್ಯ ಮತ್ತು ಕಂದ. ಅಮ್ಮಯ್ಯ, ಇಷ್ಟು ದಿನ ಪರ್ಯಾಂತರ ನೀಚ ಕುಲದಲ್ಲಿ ಹುಟ್ಟಿರುವನೆಂದು ಮಾತಿಗೆ ಯಾರದಿದ್ದ ವೀರರು ನಗುತ್ತವಾದುದನ್ನು ಕೇಳಿ ತೂ ಎನ್ನ ಬಾಳೆ ಸುರನೆಂದು. ಅಮ್ಮಯ್ಯ, ಕೇಸರಕ್ಕೆ ಎತ್ತಿಕೊಂಡು ಆಟಾಡದಿದ್ದ ಈ ಮಗವನ್ನು ಈ ಪುತ್ತರಕ್ಕೆ ತಕ್ಕಿಸುತ್ತಿದ್ದನು. ಎನ್ನಮ್ಮ ಇದುವರೆಗೂ ತಿಳಿಯಲಿಲ್ಲ ಇದರ ಮರ್ಮ. ಇಂದಿನ ಜನ್ಮ ಇದ್ದರ ತಂದೆ ತಾಯಿಯನ್ನು ನಂದಿಸಿದ ಕಡಿಮೆಯಾಗಿರಬೇಕು ಎಂದು ಗಟ್ಟಿಯಾಗಿ ಎನ್ನ ಮನದಲ್ಲಿ ಎಂದುಕೊಂಡಿದ್ದನು. ಅಮ್ಮಯ್ಯ, ಹಾಗಿದ್ದು ಆಯಿತು. ಎನ್ನಲ್ಲಿಗೆ ಬಂದಿದ್ದು ಕಾರಣವೇನಮ್ಮ ನನ್ನ ಅಡಗಮ್ಮ? ಜನನೇ, ಬಂದ ಕಾರಣವೇನೆಂದು ಕೇಳಿದೆಯಲ್ಲ? ಸಹಜವಾಗಿ ಕೇಳುತ್ತಿರುವನು ಮಾತೆ. ಮಗನೇ, ಅಮ್ಮಯ್ಯ, ಅಯ್ಯೋ, ನಿನ್ನನ್ನು ನೋಡಿದ ಸಂತೋಷಕ್ಕೆ ನಾನು ಮರೆತು ಬಿಟ್ಟೆನು. ಹೌದೇನು ಮಾತೆ? ಮಗನೇ, ಜನರೇ, ಎಲ್ಲಯ ಜೊತೆ ಬಾಸುತ್ತನೆ ಮತಿವಂತ ಕಣ್ಣನೇ, ರವಿಯವರ ಕಂದ ನೀನೆ, ಎಲ್ಲ ಪ್ರೇಮ ಕೋರನೆ. ಎಲ್ಲಯ ಜೊತೆ ಬಾಸುತ್ತನೆ ಮತಿವಂತ ಕರ್ಣನೇ, ರವಿಯವರ ಕಣ್ಣ ನೀನೆ, ಎಲ್ಲ ಪ್ರೇಮ ಕುವರನೆ. ಅಣ್ಣ ತಮ್ಮರು ಒಗ್ಗಟ್ಟಾದರೆ, ಅಣ್ಣ ತಮ್ಮರು ಒಗ್ಗಟ್ಟಾದರೆ ಬಾರಲು ನಮ್ಮ ತೊಂದರೆ. ತನಯ ಆಲಿದೆಂದ ನುಡಿಯ ಕರೆಯ ಕೇಳು ತಾಯಿಯ ನುಡಿಯೇ. ಅಮ್ಮಯ್ಯ, ನನ್ನ ಮಾತು ಕೇಳಿ ನೀನು ನನ್ನ ಹಿಂದೆ ಬಂದು ಬಿಟ್ಟರೆ
ಕುನ್ನಿ ಕೌರವನಿಂದ ಬರಬೇಕಾದ ರಾಜ್ಯವನ್ನೆಲ್ಲ ನಾವು ಪಡೆದುಕೊಂಡು ಬಿಟ್ಟರೆ ಅಮ್ಮಯ್ಯ ನೀನು ರಾಜನಾಗಿ ಮೆರೆಯಬಹುದು. ಅಮ್ಮಯ್ಯ ನಂಬಿದ್ದ ಕೌರವನಿಗೆ ದ್ರೋಹವನ್ನು ಬಗದಂತಾಗುವುದಿಲ್ಲೇನೋ ವೀರಮಾತೆ. ತಾಯಿಯ ಮಾತು ಕೇಳಬೇಕು ಕರ್ಣ. ಅಮ್ಮಯ್ಯ ಧರ್ಮರಾಯನಿಗೆ ಸೇನಾಗಿ ಪಟ್ಟವನ್ನು ಕಟ್ಟಬಹುದು. ಇದು ಯಾವ ದೊಡ್ಡ ಕಾರ್ಯವೊಂದು ಎನ್ನ ಮುಂದೆ ಮಾತನಾಡುತ್ತಿರುವಿ ಮಾತೆ. ನೀನು ರಾಜನಾಗಿ ಮೆರೆಯಬಹುದು. ಅಮ್ಮಯ್ಯ ಕರ್ಣ, ಈ ಲೋಕದಲ್ಲಿ ರಾಜನಾಗಿ ಪಾಂಡವರ ಕಡೆಗೆ ಬಂದು ರಾಜನಾಗಿ ಮೆರೆದರೆ ಈ ಲೋಕವು ಒಪ್ಪುವುದೇನೋ ವೀರಮಾತೆ. ಜನನೇ ತಾಯಿಯ ಮಾತು ಕೇಳಿ ಬಂದರೆ ಒಪ್ಪುವುದು. ಅಮ್ಮಯ್ಯ ಕರ್ಣ, ತಾಯಿ ಮಾತು ಕೇಳಿ ಒಪ್ಪಿ ಬಂದರೆ ಈ ತುಂಬಿದ್ದ ಜನರು ಮೆಚ್ಚುವರೇನು ಮಾತೆ. ನೀವು 6 ಮಂದಿ ಅಣ್ಣ ತಮ್ಮಂದಿರು ಒಂದಾಗಿ ಬಿಟ್ಟರೆ ಹಾ ಆ ಕುನ್ನಿ ಕೌರವನು ನಮ್ಮನ್ನೇನು ಮಾಡಿಕೊಳ್ಳಲು ಸಾಧ್ಯ. ಅಮ್ಮಯ್ಯ ಒಂದೇ ಬಾಣದಿಂದ ಈ ಬಹುಮಂಡಲವನ್ನು ಗೆಲ್ಲದೊಳಗಾಗುವಂತೆ ಮಾಡದಿದ್ದರೆ ಕಲ್ಲಿಯಾದ ಕಲ್ಲು ನಿಲ್ಲಿಸಿಕೊಂಡಿದ್ದಲ್ಲಿ ಸಾರ್ಥಕವೇನೋ ವೀರಮಾತೆ. ನನ್ನ ಮಾತು ಕೇಳಿ ಹಿಂದೆ ಬಾ ಕಂದ, ಆಗೋದು ಅಮ್ಮಯ್ಯ ಮಗನೇ. ಈಗ ಹೇಳುವ ತಿಳಿ ಮಾತು ಕೌರವನ ಮನೆ ಒಳಗೆ ಸೇರಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಹೇಳಿದ್ದರೆ ಕೆಳಗೇರಿ ಕೌರವನ ಮನೆ ಒಳಗೆ ಏತಕ್ಕೆ ಸೇರಿಕೊಳ್ಳುತ್ತಿದ್ದನು. ಏನು ವಿಧಿಯಾಟ ಅಮ್ಮಯ್ಯ ಕರ್ಣ. ವೀರಮಾತೆಯ ಮಾತನ್ನು ಮೀರಿ ಹೋದ ಮೇಲೆ ಪಾಂಡವರ ಕಡೆಗೆ ಬಾ ಎಂದು ಏನನ್ನು ಕರೆದರೆ ಸರ್ವದಾ ನಾನು ಮಾತ್ರ ಬರುವುದಿಲ್ಲ. ವಯಸ್ಸಾಗಿ ಬಂದಿರುವ ತಾಯಿಯ ಮಾತು ಮೀರು. ಅಮ್ಮಯ್ಯ ಮಗನೇ, ಮುಖ್ಯವಾಗಿ ಪ್ರಾರಂಭದಲ್ಲಿ ಎರವರ ಕೈಯಲ್ಲಿ ಹಾಳಾಗಿ ದುಡಿಯಬೇಕು ಎಂಬುದು ಸಣ್ಣದೊಂದು ಬೆಂಬಲಕ್ಕೆ ಇರುವುದು. ಅಮ್ಮಯ್ಯ ಕರ್ಣ, ಈಗ ನೀನು ಒಪ್ಪಿ ಮಗನೇ ಧರಣೀಪತಿಯಾಗು ಬಾ ಎಂದು ಎನ್ನನ್ನು ಕರೆದರೆ ಸರ್ವತ ನಾನು ಮಾತ್ರ ಬರೋದಿಲ್ಲ. ಅಮ್ಮಯ್ಯ ಇಂಥ ನಂಬಿದ್ದ ಕೌರವನಿಗೆ ಬಾಯಲ್ಲಿ ಮಣ್ಣಾಗುವುದಂತಾಗುವುದಿಲ್ಲೇ ವೀರಮಾತೆ. ಜನನೇ ಪಾಂಡವರ ಕಡೆಗೆ ಬಾ ಎಂಬ ಶಬ್ದವನ್ನು ಬಿಟ್ಟು ಮತ್ತೇನಾದರೂ ಕೇಳು. ಜನನೇ ಶ್ರೀಲೋಕ ಭಾವನೆ. ಅಮ್ಮಯ್ಯ ಜನನೇ ಮುಪ್ಪಾದ ತಾಯಿ ಮುಖವ ನೋಡು ಬರಲು ಹೀಗೆ ಮಾತನ. ಮುಪ್ಪಾದ ತಾಯಿ ಮುಖವ ನೋಡು ಬರಲು ಹೀಗೆ ಮಾತನ. ವಂಶ ಬೇಸುವ ತಾಯಿಗಿಂತ ದೇವರಿಲ್ಲ, ತಾಯಿಗಿಂತ ಶ್ರೇಷ್ಠರಿಲ್ಲ. ನಾಗಿ ಕೇಳು. ತಾಯಿಗಿಂತ ದೇವರಿಲ್ಲ, ತಾಯಿಗಿಂತ ಶ್ರೇಷ್ಠರಿಲ್ಲ. ಹೆಚ್ಚು ಕೇಳು ನಿನ್ನ ಬಿಟ್ಟು ಹೋಗಲಾರೆ. ಹೆಚ್ಚು ಕೇಳು ನಿನ್ನ ಬಿಟ್ಟು ಮುಪ್ಪಾದ ತಾಯಿ ಮುಖವರೋಡು ಬರಲು ಹೀಗೆ ಮಾತನಾಡು. ವಂಶ ಬೆಳೆಸುವ ಮನಸ್ಸು ಮಾಡು. ಅಮ್ಮಯ್ಯ ಮಾತೈತೆ ಕಂದ. ಅಮ್ಮಯ್ಯ ಮುಪ್ಪಾದ ತಾಯಿಯ ಮುಖವನ್ನು ನೋಡು ಬರಲು ಒಪ್ಪಿಗೆ ಮಾತನಾಡು. ಅಮ್ಮಯ್ಯ ತಾಯಿಗಿಂತ ದೇವರಿಲ್ಲ, ತಾಯಿಗಿಂತ ಶ್ರೇಷ್ಠರಿಲ್ಲ ಎನ್ನುವ ಮಾತು
ವ್ಯರ್ಥ ಮಾಡಬೇಡ ಕಂದ, ಆಗುವುದು ಮನಸ್ಸಾಗ. ಅಮ್ಮಯ್ಯ, ಅಡವಿಯ ಕಾಡ ಮೃಗಗಳಾದರೂ ತನ್ನ ಮಕ್ಕಳನ್ನ ಜೋಪಾನದಿಂದ ಸಾಗಿಸಲು ಅಮ್ಮಯ್ಯ, ಹುಟ್ಟಿದ್ದ ಗಂಡನನ್ನು ನದಿಯೊಳಗೆ ಬಿಟ್ಟು ಬಂದ ಮೇಲೆ ಆಗ ನೀನು ವೀರವಾದೆ. ಜನನೇ, ಈ ಗಂಡ ಗಲಿಯಾದ ಕರ್ಣನು ಮಾಡಿದ್ದ ಅಪರಾಧವಾದರೂ ಏನು ಮಾದೆ? ಅಯ್ಯೋ ಶಿವ ಶಿವ. ಅಹೋ ತಾಯಿ, ಕಂದ, ಮಗನೇ ಬಾ ಎಂದು ಒಪ್ಪಿಕೊಂಡು ಅತ್ತರೆ ಇದಕ್ಕೆ ನಾನೇನು ಹೇಳಿ? ಅಮ್ಮಯ್ಯ, ಮಗನೇ, ಕೌರವನ ಉಪ್ಪು ತಿಂದಿದ್ದು ಸೊಂದಿಗೆ ಸಹ ಹಿಡಿದಿರುವುದು. ಅಮ್ಮಯ್ಯ, ಅನ್ನ ಕೊಟ್ಟವರ ಮೇಲೆ ಕೈ ಮಾಡಬಾರದೆಂದು ಗಾದೆ ಮಾತಂದಿರುವುದು. ಅಮ್ಮಯ್ಯ, ಮಗನೇ, ಅನ್ನ ಕೊಟ್ಟವರಿಗಿಂತ ತನ್ನವರೇನು ಹೆಚ್ಚಲ್ಲವೆಂದು ಶಾಸ್ತ್ರದಲ್ಲಿ ಸಹ ಇರುವುದು. ಅಮ್ಮಯ್ಯ, ಮಗನೇ, ಈಗ ನೀನು ಒಪ್ಪಿ ಕೌರವರನ್ನು ತಪ್ಪಿ ಪಾಂಡವರನ್ನು ತಮ್ಮನವರೆಂದು ಹಾಕಿಕೊಂಡರೆ ನಾನು ಯಾವ ನರಕಕ್ಕೆ ಹೋಗಲಿ? ಅಮ್ಮಯ್ಯ, ಇದು ಮಾತ್ರ ಕ್ಷತ್ರಿಯರ ಧರ್ಮವಲ್ಲ. ಅರ್ಜುನನಿಗೆ ನಾನೇ ಪ್ರತಿಬಂಧನೆಂದು ಕೌರವರನೆಂಬೆ ಎನಗೆ ದಳಪತಿ ಪಟ್ಟವನ್ನು ಕಟ್ಟಿರುವನು ಮಾತೆ. ಮಗನೇ, ಅಮ್ಮಯ್ಯ, ಇದು ಅಲ್ಲದೆ ನಾನು ಒಂದು ಗಜ ತೂಕದ ಬಂಗಾರವನ್ನು ಧರ್ಮ ಕೊಟ್ಟರ ಕೌರವನೇರಲ್ಲವಲ್ಲ. ಅಮ್ಮಯ್ಯ, ಮಗನೇ, ಇಂಥ ಕೌರವನನ್ನು ಬಿಟ್ಟು ಬಂದರೆ ಕೌರವರ ಕುತ್ತಿಗೆಯನ್ನು ಕೊಯ್ದಂತಾಗುವುದಿಲ್ಲೇನೋ ಮಾತೆ. ಅಯ್ಯೋ ಶಿವ ಶಿವ. ಅಮ್ಮಯ್ಯ, ಮಗನೇ, ಈ ವಚನವನ್ನು ಬಿಟ್ಟು ಮತ್ತೇನಾದರೂ ನಿನ್ನ ಮನದಲ್ಲಿ ಇದ್ದರೆ ನಿಶ್ಚಯವಾಗಿ ಕೇಳು, ನಡೆದುಕೊಳ್ಳುತ್ತೇನೆ. ಅಮ್ಮಯ್ಯ, ಆದರೆ ನಿನ್ನ ಮನದಲ್ಲಿ ಅನುಮಾನ ಕಂಡರೆ ರವಿಚಂದ್ರನ ಸಾಕ್ಷಿಯಾಗಿ ಭೂದೇವಿಯ ಸಾಕ್ಷಿಯಾಗಿ ನಿಶ್ಚಯವಾಗಿ ನಡೆದುಕೊಳ್ಳುತ್ತೇನೆ. ಹೌದೇ ಮಗನೇ? ಪಾಂಡವರ ಕಡೆಗೆ ಬಾಯಿ ಎಂಬ ಶಬ್ದವನ್ನು ಬಿಟ್ಟು ಮತ್ತೇನಾದರೂ ಕೇಳುತ್ತಲೇ ತ್ರಿಲೋಕ ಬಾವಲಿ. ಕಾರಣ ಅಮ್ಮಯ್ಯ, ಮತ್ತೊಂದು ಪ್ರಮಾಣದ ವಿಚಾರವಿದ್ದರೆ ಕೇಳು ಎಂದು ಹೇಳಿದೆಯ. ಸಹಜವಾಗಿ ಹೇಳಿರುವ ಮಾತೆ. ನಂಬಿ ಬಂದ ತಾಯಿ ನೋಡಿಯ ಮೀರಬಹುದೇ ಪ್ರೇಮ, ಮೀರಬಹುದೇ ಪ್ರೇಮ. ಸಮರದೊಳಗೆ ನಿನ್ನ ಅನುಜನ ಕೊಲ್ಲೆನೆಂದು ಮಾತು ಕೊಡು. ಮತ್ತೊಂದು ವಿಷಯ ಹೇಳಲಿನಗೆ ಹೇಳು. ಚಿಂತಾವತನವನ್ನು ಬಿಟ್ಟು ಮತ್ತೇನಾದರೂ ಕೇಳಿದರೆ ನಡೆದುಕೊಳ್ಳೋಣ ಈ ಗಂಡಗಲಿ ಕರ್ಣನ. ಮತ್ತೊಂದು ವಿಷಯ ಹೇಳಲಿನಗೆ ಪಾದ ಮುಟ್ಟಿ ಹೇಳು. ನಂಬಿ ಬಂದ ತಾಯಿ ನುಡಿಯ ಮೀರಬಹುದೇ ಪ್ರೇಮ ತನಯ. ಕಣ, ಅಮ್ಮಯ್ಯ, ಮತ್ತೊಂದು ಪ್ರಮಾಣದ ವಿಚಾರ ಇದ್ದರೆ ಹೇಳು ಎಂದೆಯಲ್ಲ. ಸಹಜವಾಗಿ ಹೇಳುವನು ಮಾತೆ. ಸಮರ ಮಾಡುವ ಸಮಯದಲ್ಲಿ ತೊಟ್ಟ ಬಾಣ ತೊಡುವುದಿಲ್ಲವೆಂದು ನನಗೆ ಪಾದ ಮುಟ್ಟಿ ಪ್ರಮಾಣ ಮಾಡಿದರೆ ನಿನ್ನ ವಚನ ದಿಟವೆಂದು ನಂಬುವೆನು ಕಂದ. ಮಾತು ಕೊಟ್ಟು ಪಾದ ಮುಟ್ಟಿದರೆ ಆಗುವುದು ಮನಕ್ಕಾನಂದ. ಅಮ್ಮಯ್ಯ, ಈ ಹೊತ್ತಿನ ಯುದ್ಧದಲ್ಲಿ ಅರ್ಜುನನ ರುಂಡವನ್ನು ಅರಿಯುವುದಕ್ಕಾಗಿ ಭೂಮಂಡಲಾಧಿಪತಿನಿಂದ ದ್ರೌಪದಿ ಭಟ್ಟವನ್ನು ಕಟ್ಟಿಸಿಕೊಂಡು ಬಂದಿರುವನು ಮಾತೆ. ಹೌದೇ? ಅಮ್ಮಯ್ಯ, ಇದೇ ರಣಮಂಡಲದಲ್ಲಿ ಸಿಂಹದಂತೆ ಗರ್ಜಿಸುತ್ತಿರುವ ಸೂರವೀರ ಕಲಿಕರ್ಣನು ಮಾತೆ. ಹಾ. ಅಮ್ಮಯ್ಯ, ಮಗನೇ, ಪಾಂಡವರ ಕಡೆಗೆ ಬಾ ಎಂದು ಎನ್ನನ್ನು ಕರೆದರೆ ಹೇಗೆ ಎನ್ನ ಮನ ಒಪ್ಪುವುದು ವೀರಮಾತೆ? ಮಾತು ಸುತ್ತಾಗಿದೆ. ಅಪ್ಪೋ,
ಅಮ್ಮಯ್ಯ, ಆ? ಈ ಕರ್ಣನು ವಚನಕ್ಕೆ ಬಡದಾದವನೇ ಹೊರತು ಮೈಸಕ್ಕಿಗೆ ಮಾತ್ರ ನಾನು ಎಂದಿಗೂ ಬಡದಾಡುವನಲ್ಲ. ಅಮ್ಮಯ್ಯ, ಕರ್ಣ ಯುದ್ಧ ಮಾಡುವ ಕಾಲ ಅಮ್ಮಯ್ಯ, ಯುದ್ಧ ಮಾಡುವ ಕಾಲಕ್ಕೆ ಧರ್ಮಜ, ಭೀಮ, ನಕುಲ, ಸಹದೇವ ಈ 4 ಜನರನ್ನು ಮಾತ್ರ ಎನ್ನ ಕೈಯಿಂದ ಕೊಲ್ಲುವುದಿಲ್ಲ. ನಾರನ್ನು ಕೊಲ್ಲುವೆ. ಆತನು ಏನಾದರೂ ಅಪ್ಪಿತಪ್ಪಿ ಎನ್ನ ಕೈಯೊಳಗೆ ಸಿಕ್ಕರೆ ಅವನನ್ನು ಮಾತ್ರ ನಾನು ಎಂದಿಗೂ ಬಿಡುವುದಿಲ್ಲ. ಹೌದೇ ಅಮ್ಮಯ್ಯ, ಕರ್ಣ? ನನ್ನಿಂದ ಆ ಪಾರ್ಥನು ಸತ್ತರು, ಆ ಪಾರ್ಥನಿಂದ ನಾನು ಸತ್ತರು, ಪಂಚ ಪಾಂಡವರು 5 ಮಂದಿ ಪುತ್ರರು ಉಳಿತರಮ್ಮ ಮಾತೆ. ಆಹಾ ಅಮ್ಮಯ್ಯ, ಮಗನೇ, ಮತ್ತೊಂದು ಪ್ರಮಾಣದ ವಚನ ಇರುವುದೆಂದು ಕೇಳುತ್ತಿರುವೆಯಲ್ಲ, ಅದು ಏನು ವಚನ ಕೇಳು, ನಿಶ್ಚಯವಾಗಿ ನಡೆಸಿಕೊಡುತ್ತೇನೆ. ಕರ್ಣ, ಈ ವಚನ ಬಿಟ್ಟು ಬೇರೆ ಏನು ಕೇಳಿ ಎಂದೇ ಇಲ್ಲ. ಸಹಜವಾಗಿ ಹೇಳಿರುವ ಮಾತೆ. ಎನ್ನ ಪಾದ ಮುಟ್ಟಿ ಮಾಡಿದರೆ ಹೇಳುವೆನು ಕರ್ಣ. ಅಮ್ಮಯ್ಯ, ಮಗನೇ, ಈಗೋ ನಿನ್ನ ಪಾದವನ್ನು ಮುಟ್ಟಿ ವಚನವನ್ನು ಕೊಟ್ಟಿರುವನು. ಈಗ ನಿನ್ನ ಮನಕ್ಕೆ ಸಂತೋಷವಾಯಿತೇನಮ್ಮ ನನ್ನ ಆಡದಮ್ಮ. ಜನನೇ, ತುಂಬಿದ ಸಭೆಯಲ್ಲಿ ಕೈಯೋಳು ಕೈ ಹಾಕಿ ವಚನ ಕೊಟ್ಟಿರುವೆ. ಸಹಜವಾಗಿ ಕೊಟ್ಟಿರುವನು ಮಾತೆ. ಈ ವಚನ ತಪ್ಪಬೇಡ ಅಮ್ಮಯ್ಯ, ಮಗನೇ. ವಚನ ತಪ್ಪಿರುವನೆಂದು ಯಾವ ಶಾಸ್ತ್ರದಲ್ಲಿ ಏನಾದರೂ ಇರುವುದೇನು ಮಾತೆ. ಮರೆತು ಕೂಡ ವಚನ ಮರೆಯಬೇಡ ಅಮ್ಮಯ್ಯ, ಕರ್ಣ. ಖಂಡಗಲಿಯಾದ ಕರ್ಣನಿಗೆ ವಚನ ಕೊಡುವುದೇ ಹೊರತು ಎನ್ನಕ್ಕೆ ಪಡೆಯುವುದು ಈ ಖಂಡಗಲಿ ಕರ್ಣನಲ್ಲಿ ಇಲ್ಲ ಮಾತೆ. ಅದು ನನ್ನ ದೈವದಲ್ಲಿ ಬರೆದಿರುವುದಲ್ಲವೇ ಕಂದ. ಮಗನೇ, ಅಮ್ಮಯ್ಯ, ಮತ್ತೊಂದು ಪ್ರಮಾಣದ ವಿಚಾರ ಎಂದು ಹೇಳಿದೆಯಲ್ಲ. ಸಹಜವಾಗಿ ಹೇಳಿರುವ ಮಾತೆ. ನಂದನಾಗ್ರನೇ ಅನ್ನ ಮಾತು ನಡೆಸೋನೆ, ನಂದನಾಗ್ರನೇ ಅನ್ನ ಮಾತು ನಡೆಸೋನೆ. ನಿನ್ನ ಹಿಂದೆ ಹುಟ್ಟಿದ ಎನ್ನ, ನಿನ್ನ ಹಿಂದೆ ಹುಟ್ಟಿದ ಎನ್ನ ಸುತರ ಘಟಗಿನೇ. ನಂದನಾಗ್ರನೇ ಮಾತು ನಡೆಸೋನೆ. ಮತ್ತೊಂದು ಪ್ರಮಾಣದ ವಿಚಾರ ಎಂದೆಯಲ್ಲ. ಸಹಜವಾಗಿ ಹೇಳಿರುವ ಮಾತೆ. ಕೇಳಲೆ ಮಗನೇ. ಸಹಜವಾಗಿ ಕೇಳು ಮಾತೆ. ಪಟ್ಟ ಬಾಳ ತೊರೆದಿರು ಮಗನೇ, ನಮ್ಮ ವಂಶ ರಕ್ಷಕ ನೀನೇ. ಪಟ್ಟ ಬಾಳ ತೊರೆದಿರು ಮಗನೇ, ನಮ್ಮ ವಂಶ ರಕ್ಷಕ ನೀನೇ. ಮಾಡು ಮಗನೇ ನೀ ಪ್ರಮಾಣ, ಮಾಡು ಮಗನೇ ನೀ ಪ್ರಮಾಣ, ಎನ್ನ ವೇಕ್ಷಣ. ನಂದನಾಗ್ರನೇ ಎನ್ನ ಮಾತು ನಡೆಸನೆ, ನಂದನಾಗ್ರನೇ ಎನ್ನ ಮಾತು ನಡೆಸನೆ. ಯುದ್ಧ ಮಾಡುವ ಸಮಯದಲ್ಲಿ ಅರ್ಜುನನೊಡನೆ ತೊಟ್ಟ ಬಾಣ ತೊಡುವುದಿಲ್ಲ ಮಾತಿ ಎಂದು ಪ್ರಮಾಣ ಮಾಡಿದರೆ ನಿನ್ನ ಮಾತು ದಿಟವೆಂದು ನಂಬುವೆನು ಕಂದ. ಆಗುವುದು ಮನಕ್ಕಾನಂದ. ಅಮ್ಮಯ್ಯ, ಆಹಾ, ಇದೇನಾ ನಿನ್ನ ವಚನದ ರೀತಿ? ಅಯ್ಯೋ, ಇದೇ ವಚನಕ್ಕಾಗಿಯೇ ನಾನು ಇಷ್ಟು ದಿನ ಕಾದಿದ್ದೆ. ಅಮ್ಮಯ್ಯ, ಏನೇ? ಮತ್ತೊಂದು ಪ್ರಮಾಣದ ವಚನ ಇರುವುದೆಂದು ಕೇಳುತ್ತಿರುವೆಯಲ್ಲ, ನಿಶ್ಚಯವಾಗಿ ನಡೆಸಿಕೊಡುತ್ತೇನೆ. ಅಮ್ಮಯ್ಯ, ನಿನ್ನ ಮನದಲ್ಲಿ ಅನುಮಾನ ಕಂಡರೆ ರವಿಚಂದ್ರನ ಸಾಕ್ಷಿಯಾಗಿ, ಭೂದೇವಿಯ ಸಾಕ್ಷಿಯಾಗಿ ನಿಶ್ಚಯವಾಗಿ ನಡೆಸಿಕೊಡುತ್ತೇನೆ ಈ ಕಂಡಗಲಿ ಕಣ್ಣನ ಮಾತೆ. ಆಗಲಿ ಮಾತೆ. ಆಗಲಿ ಮಾತೆ. ತೊಟ್ಟ ಬಾಣವನ್ನು ಮತ್ತೊಂದು ಸಾರಿ ತೊಡುವುದಿಲ್ಲ ಎಂದು ಪ್ರಮಾಣ ವಚನ ಕೊಟ್ಟಿರುವನು. ಈಗ ನಿನ್ನ ಮನಕ್ಕೆ ಸಂತೋಷವಾಯಿತೇನಮ್ಮ ಎನ್ನ ಆಡದಮ್ಮ. ಅಮ್ಮಯ್ಯ, ಸಂತೋಷ
ಸಂತೋಷವಾಯಿತು ಎಂದು ಕೇಳಿದೀಯಾ? ಸಹಜವಾಗಿ ಕೇಳಿರುವ ಮಾತೆ. ಮಗನೇ, ಅಮ್ಮಯ್ಯ, ಹಾಗಾದರೆ ಹೇಳಲಿ. ಚೆನ್ನಾಗಿ ಹೇಳು ಮಾತೆ. ಕಂದ, ಅಮ್ಮಯ್ಯ, ಹೇಳಲಿ ಹಾಗಾದ್ರೆ. ಚೆನ್ನಾಗಿ ಹೇಳು ಮಾತೆ. ನಿನ್ನ ನಂಬಿ ಬಂದ ಕಾರ್ಯ ಈಡೇರಿತು ಪ್ರೇಮದ ತನಯ. ನಿನ್ನ ನಂಬಿ ಬಂದ ಕಾರ್ಯ ಈಡೇರಿತು ಪ್ರೇಮದ ತನಯ. ಮರತೆಯನ್ನ ಮರವಾಯ ಜಯ, ಮರತೆಯನ್ನ ಮರವಾಯ ಜಯ, ಪಡೆದೆನೋ ಜಯ. ಕಂದನಾಗ್ರನೇ ಎನ್ನ ಹಾಡು ನಡೆಸನೆ, ಕಂದನಾಗ್ರನೇ ಎನ್ನ ಹಾಡು ನಡೆಸನೆ. ಕರ್ಣ, ಅಮ್ಮಯ್ಯ, ನಂಬಿ ಬಂದ ಕಾರ್ಯ ಈಡೇರಿತು ಪ್ರೇಮದ ತನೆಯ. ಮರೆತನು ಮನದ ವ್ಯಥೆಯ, ಪಡೆದೆನು ನಾನು ಇಂದಿಗೆ ಜಯ. ಕರ್ಣ, ಅಮ್ಮಯ್ಯ, ಕೊಟ್ಟ ಬಾಣ ತೊಡುವುದಿಲ್ಲವೆಂದು ಮಾತು ಕೊಟ್ಟಿರುವೆ. ಹೌದು ಮಾತೆ. ಮಾತಿನಂತೆ ನಡೆದುಕೋ, ನಾನಿನ್ನು ಹೋಗಿ ಬರುವೆನು ಕರ್ಣ. ಅಮ್ಮಯ್ಯ, ಕೊಟ್ಟ ಬಾಣವನ್ನು ತೊಡುವುದಿಲ್ಲ ಮಗನೇ ಎಂದು ಎನ್ನಿಂದ ಪ್ರಮಾಣ ವಚನವನ್ನು ಪಡೆದುಕೊಂಡಿರುವ ಈ ಅಮ್ಮಯ್ಯ, ಆ ಪಂಚ ಪಾಂಡವರು ಮಾತ್ರ ನಿನ್ನ ಮಕ್ಕಳೇ, ಈ ಗಂಡುಗಳಿರುವ ಕಳ್ಳನ ಮಾತ್ರ ನಿನ್ನ ಮಗನಲ್ಲೇ ಏನವೀರ ಮಾತೆ. ಅಮ್ಮಯ್ಯ, ಅಯ್ಯೋ ನಾನು ಕೆಟ್ಟೆನು, ನಾನು ಕೆಟ್ಟೆನು. ತಾಯಿ ಎಂದ ನಂಬಿ ಬಂದಾಗಲೇ ನಾನು ಕೆಟ್ಟೆನು. ಈ ದೊಡ್ಡ ಬಾಣವನ್ನು ತೊಡುವುದಿಲ್ಲ ಎಂದು ಹೇಳಿದಾಗಲೇ ನಾನು ಕೆಟ್ಟೆನು. ಅಯ್ಯೋ, ದೊಡ್ಡ ಬಾಣವನ್ನು ಮತ್ತೊಂದು ಸಾರಿ ತೊಡುವುದಿಲ್ಲ ಎಂದು ಪ್ರಮಾಣ ವಚನ ಕೊಟ್ಟಾಗಲೆಂದು ನಾನು ಕೆಟ್ಟಿ ಹೋಗಿಬಿಟ್ಟೆನು. ಅಯ್ಯೋ, ಈ ಇವತ್ತಿನ ಯುದ್ಧದಲ್ಲಿ ಯಾವ ಕೈದಿಗಳನ್ನು ಗೆಲ್ಲಿಸುವ ಕೌರವನ ಪ್ರಜ್ವಲಿತ ಪ್ರತಾಪವನ್ನು ಮುಂದುವರಿಸಬೇಕು ಎಂದು ಈ ಕರ್ಣನು ನಿಜಯಾತ್ರಿಯಂ ನಾದವಾಯಿತು. ಇದು ಮಾತ್ರ ವಿಷ್ಣುವಿನ ತಂತು. ನಾನೆಂತೋ ಮರಳಿ ಏ ಶ್ರೀಕೃಷ್ಣ ಪರಮಾತ್ಮ ಈ ಗಾರಡಿ ಮೊದಲೇ ತಿಳಿದಿದ್ದರೆ ಅರ್ಜುನನಿಗೆ ಬೆಂಬಲವಾಗಿ ಬರುತ್ತಿರುವ ನಿನ್ನ ಅರ್ಜುನನಿಗೆ ಬೆಂಬಲವಾಗಿ ಬರುತ್ತಿರುವ ನಿನ್ನ ಯಾಷ್ಟಾಗಿಯನ್ನು ನೋಡಿದ್ದನು. ಸಮರವೆಂಬ ತರಾದಿನಲ್ಲಿ ನಿನ್ನನ್ನು ಆ ಅರ್ಜುನನನ್ನು ಕಾಲಿಡಿದು ನೀರಿನಲ್ಲಿ ಅರ್ಧದ್ದಿ ತೆಗೆದು ನಿನ್ನ ಗರ್ಭ ಈ ಭಾಗ ಮಾಡಿದಿದ್ದನು. ಹೋಯಿತು ನನ್ನ ಬುದ್ಧಿಯೂ ಹೋಯಿತು. ಸಮರ ಉದ್ರೇಕ ಬಲಗೊಂಡಿತು. ಕೌರವರಿಗೆ ಕಾಲ ಮುಗಿದಂತಾಯಿತು. ಸಾರದಿ ಧೈರ್ಯದ ಪರಮ ಸಾಧನ. ಅಮ್ಮ ಜನನಿ, ನಿನ್ನ ಮಗನು ಕೊಟ್ಟ ವಚನವನ್ನು ತಿರುಗಿ ಬೆಳುತ್ತಾನೆ ಎಂಬುದು ಸಂಶಯ ಮಾತ್ರ ಬಿಟ್ಟು ಬಿಡು. ಸಾರದಿ, ನಮ್ಮ ದೊರೆಯಾದ ಕೌರವರ ಒಳಗೆ ಶೀಘ್ರದಿಂದ ಗಗನ ಮಾರ್ಗದಲ್ಲಿ ರಥವನ್ನು ಆರಿಸುವಂತನಾಗಲೇ ಸಾರಥಿ. ಜೈವಾಗ್ತದೆ. ರಾಯಪುರ ಮರಿಸ್ವಾಮಿಯವರು 500 ರೂಪಾಯಿಗಳನ್ನು